ಇನ್ನು ಕೊರೋನಾ ತಡೆಗೆ ಎಲ್ಲಾ ರೀತಿಯ ಕ್ರಮಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ, ಕೊರೋನಾ ತಡೆಗೆ ಏನೆಲ್ಲ ಕ್ರಮಗಳಾಗಬೇಕು ಅದೆಲ್ಲವನ್ನೂ ಕೂಡ ಮಿಸ್ ಇಲ್ಲದೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ. ಕೊರೋನಾ ತಡೆಗೆ ಕಠಿಣ ರೂಲ್ಸ್ ಅನ್ನ ಜಾರಿಗೆ ತರುವಂತ ಸಂಬಂಧಪಟ್ಟ ಹಾಗೆ ಸುಳಿವು. ಸಿಎಂ ಜೊತೆ ಕೋವಿಡ್ ಸಂಬಂಧ ಚರ್ಚೆ ಮಾಡಲಾಗಿದೆ. ಯಾವ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂದೇಟು ಬೇಡ ಅಂತ ಹೇಳಿದ್ದಾರೆ. ಹತ್ರ ಮಾತಾಡಿದ್ದಾರೆ, ನನ್ನ ಜೊತೆ ಚರ್ಚೆ ಮಾಡಿದ್ರು. ಸಿಎಂ ಅವರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು. ಎಲ್ಲ ಆದರೆ ತಜ್ಞರ ವರದಿ ಮತ್ತು ಎಲ್ಲರ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ. ಮತ್ತು ಅವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸಬೇಕು ಅಂತ ಕೂಡ ಸಿಎಂ ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಸಿಎಂ ಅವರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನ್ನ ಜೊತೆ ಚರ್ಚೆ ಮಾಡಿದ್ರು. ಸಿಎಂ ಅವರು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು. ಎಲ್ಲ ಆದರೆ ತಜ್ಞರ ವರದಿ ಮತ್ತು ಎಲ್ಲರ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ. ಮತ್ತು ಅವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸಬೇಕು ಅಂತ ಕೂಡ ಸಿಎಂ ಅವರು ನನಗೆ ಸ್ಪಷ್ಟವಾಗಿ. ಇನ್ನು ಕೊರೋನಾ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಇರಲೇಬೇಕು. ಕೋವಿಡ್ ಟೆಸ್ಟಿಂಗ್ ಮಾಡೋಕೆ ಸಿಬ್ಬಂದಿಗೆ ನಾವು ಹೇಳಿದ್ದೇವೆ. ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್. ಟೆಸ್ಟಿಂಗ್ ಫಲಿತಾಂಶ ಬಂದ ಮೇಲೆ ಚಿತ್ರಣ ಗೊತ್ತಾಗುತ್ತೆ. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದರು. ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ. ವಸ್ತುಸ್ಥಿತಿ ಏನಿದೆ ನಾವೆಲ್ಲ ತಿಳ್ಕೊಂಡು ನೋಡಿ ಇಡೀ ದೇಶದಲ್ಲಿ ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಬೇರೆ ರಾಜ್ಯಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಂಪರ್ಕದಲ್ಲಿದ್ದಾರೆ, ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೋಸ್ಕರ ನೋಡ್ಕೊಂಡು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಮತ್ತು ಏನು ಮುಂಜಾಗ್ರತೆ ಕ್ರಮ ಅದ್ರ ಬಗ್ಗೆ ಎಲ್ಲೂ ಕೂಡ ಹಿಂದೇಟಾಗಬಾರ್ದು. ಅದಕ್ಕೋಸ್ಕರನೇ ನಾವು ಟೆಸ್ಟಿಂಗ್ ಕಿಟ್ಸನ್ನು ಈಗೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಾಗಿದೆ. ಅದನ್ನು ಕೂಡ ಎಲ್ಲ ಕಡೆ ನಾವು ಕಳಿಸ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಮಾಡೋದು ಕೂಡ ಹೇಳಿದ್ದೀವಿ. ಟೆಸ್ಟ್ ರಿಸಲ್ಟ್ಸ್ ಬಂದಾಗ ನಮ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ. ಮತ್ತು ಈ ಏನು ಕೋವಿಡ್ ಬಂದಿರೋ ಪೇಷಂಟ್ಸಿಂದ ಬಹುತೇಕ ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ. ಯಾರು ಕೂಡ ಕೋವಿಡಿಂದನೇ ನರಳುತ್ತಾ ಇಲ್ಲ ಅಥವಾ ಅವರು ಕೋವಿಡಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾರೆ ಅಂತೇನಲ್ಲ. ನಮ್ಮ ರಾಜ್ಯ ಅಂದರೆ ಇಡೀ ದೇಶದಲ್ಲೇ ಅದೇ ಒಂದು ವರದಿ ನಮಗೆ ಬರ್ತಾ ಇರುವಂಥದ್ದು. ಅದನ್ನು ನೋಡಿಕೊಂಡು ನಾವು ಇದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಸಾರ್ವಜನಿಕರಲ್ಲಿ ಕೂಡ ಅದೇ ಮನವಿಯನ್ನು ನೆನ್ನೆನೂ ಮಾಡಿದ್ದೀನಿ, ಇವತ್ತು ಅದೇ ಮಾಡಿ. ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ. ವಸ್ತುಸ್ಥಿತಿ ಏನು. ಇನ್ನು ಕೋವಿಡ್ ಟೆಸ್ಟ್ ಮಾಡೋಕೆ ಇಲಾಖೆಯಿಂದ ಹೇಳಿದ್ದೇವೆ. ಈ ಸಂಬಂಧ ಟೆಸ್ಟಿಂಗ್ ಕಿಟ್ಗಳು ಈಗ ಸೆಂಟರ್ಗೆ ಮುಟ್ಟುತ್ತೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಇದರ ಬಗ್ಗೆ ಕೂಡ ಮಾತನಾಡಿದರು. ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವ್ರಿಗೂ ಕೂಡ ಹೇಳಿದ್ದೀವಿ. ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ. RT-PCR ಕಿಟ್ಸ್ ಎಲ್ಲ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ. ವಿಶೇಷವಾಗಿ ಯಾರಿಗೆ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು. ನಮ್ಮ ಆಸ್ಪತ್ರೆಯಲ್ಲಿರುವಂಥನ್ನು ಟೆಸ್ಟ್ ಮಾಡಬೇಕು. ಮತ್ತು ಈ ILI ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ. ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು, ನಮ್ಮಲ್ಲೂ ಕೂಡ ಮಾಡಿಸ್ಬೇಕು. ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತಗೊಂಡಾಗಿದೆ. ನಾಳಿದ್ರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ. ಸೊ ಅಲ್ಲೂ ಶುರು ಮಾಡ್ಕೊಳ್ತಾರೆ. ಆದ್ದರಿಂದ ಇದು ಇನ್ನು ಮುಂದೆ 2-3 ದಿವಸ 4-5 ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ. ದೇಶದಲ್ಲಿ ಯಾವ ಥರ ಇರ್ತದೆ, ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡು ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಮೊನ್ನೆನೂ ಒಂದು ಮೀಟಿಂಗ್ ಆಯಿತು. ಇನ್ನು ಬರೋ ವಾರದಲ್ಲೂ ಈಗ ಮಾಡ್ತಾರೆ.